1 ವೀಕ್ ಫುಲ್ ಫನ್ ವೀಕ್ ಅಂತ ಮಾಡ್ತಾ ಇದೀವಿ ನಾವು. ಎಲ್ಲರಿಗೂ ಶರಣಾರ್ಥಿ. ನಮ್ಮ ವಿಜಯ ಮಹಾಂತೇಶ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ವುಮೆನ್ಸ್ ಕಾಲೇಜ್ನಲ್ಲಿ ಕುಕಿಂಗ್ ವಿದೌಟ್ ಫೈರ್ ಅನ್ನೋಂಥ ಒಂದು ಸ್ಪರ್ಧೆ ಏರ್ಪಡಿಸಿದ್ದಾರೆ. ಜೊತೆಗೆ ಪ್ರೆಸೆಂಟೇಷನ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿ ನನಗೆ ನಾಯನ ವಿನಾಯಕಾಗಿ ಇನ್ವೈಟ್ ಮಾಡಿದ್ದಕ್ಕೆ ಭಾಳ ಖುಷಿ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ಹುಡುಗರು ಮೋರ್ ದೆನ್ 100 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಭಾಳ ಸಂತೋಷ ಅನ್ಸಾಕತ್ತದೆ ನನಗೆ. ಜಗತ್ತು ಹಸಿರಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿ ಉಸಿರಾಡ್ಬೋದು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ನಾವು ಇವತ್ತಿನ ದಿವಸ ಹಸಿರು ದಿನವನ್ನಾಗಿ ಮಾಡ್ತೇವೆ. ಹೊಸ ರೀತಿ ಅಡುಗೆ ಮಾಡುವಂಥ ಒಂದು ಈ ರೀತಿ ನಮ್ಮ ಮಕ್ಕಳು ಇವತ್ತು ಕರೀತಾರೆ ಅಂದರೆ ಭಾಳ ಸಂತೋಷ ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ರಂಜಿತಾ ಗಚ್ಚಿ. ನನ್ನ ಹೆಸರು ಬೇಗ ಕುಂಬರ್. ಗ್ಯಾಸ್ ಒಲಿ ಬೇಕಾಗಿಲ್ಲ ನಮ್ಗೆ. ಇಷ್ಟೆಲ್ಲ ವೆರೈಟಿ ನಮ್ಗೆ ಇವತ್ತಿನ ದಿವಸ ಊಟಕ್ಕೆ ಸಿಗ್ತದೆ. ನಮ್ಮ ಮಕ್ಕಳೆಲ್ಲ ಈ ರೀತಿಯಾದಂಥ ಹೊಸ ವೆರೈಟಿ ಅಡುಗೆ ಮಾಡ್ತಾರೆ ಅಂದ್ರೆ ನಮ್ಗೆ ಭಾಳ ಖುಷಿಯಾಗ್ಯದ. ನೀವು ಈ ಫೈರ್ಲೆಸ್ ಕುಕಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಏಕೆ ನಿರ್ಧರಿಸಿದ್ರಿ? ಕಾಂಪಿಟೇಷನ್ ಪರವಾಗಿ ಭಾಗವಹಿಸಿ ಅನ್ನೋ ಖುಷಿ ನಮಗಿರ್ತಾ. ಫಸ್ಟ್ ಸೆಕೆಂಡ್ ಬರ್ತೋ ಬಿಡ್ತೋ ಗೊತ್ತಿಲ್ಲ. ನಮ್ಮ ಖುಷಿ ನಾವು ಇದು ಫೈನಲ್ ಇಯರ್ ಅಲ್ಲ, ಇದನ್ನ ನೆನ್ಪಿಟ್ಕೋಬಹುದು. ಇಂದು ನೀವು ಯಾವ ಆಹಾರವನ್ನು ತಯಾರಿಸಿದ್ರಿ? ನಾವು ಗಿರ್ಮಿಟ್ಲೆ ಮತ್ತು ಮೊಸರು ಅವಲಕ್ಕಿಯನ್ನು ತಯಾರಿಸ್ತೀವಿ. ಓಕೆ, ಅದನ್ನು ತಯಾರಿಸಬೇಕಾದ್ರೆ ಏನೇನೆಲ್ಲ ವಸ್ತುಗಳನ್ನು ಬಳಸ್ಕೊಂಡ್ರಿ ಅಂತ, ಯಾವುದೆಲ್ಲ ಪದಾರ್ಥಗಳು, ಬೇರೆ ಯಾವುದೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡ್ರಿ? ಆ ಥರ ಸರ್. ಫಸ್ಟ್ ಇದು ಕುಕುಂಬರ್ ಕೊಟ್ಟಿದ್ದೀವಿ ಸರ್. ಫಸ್ಟ್ ಕುಕುಂಬರ್ ಆ್ಯಡ್ ಮಾಡಿದ್ದೀವಿ ಸರ್, ಸೌತೆಕಾಯಿ ಆ್ಯಂಡ್ ದೆನ್ ಆನಿಯನ್, ಟೊಮ್ಯಾಟೊ. ಆಹಾರವನ್ನು ತಯಾರಿಸಲು ನೀವು ಎಷ್ಟು ಸಮಯವನ್ನು ತೆಗೆದುಕೊಂಡ್ರಿ? ಹಾಫ್ ಆನ್ ಅವರ್. ಓಕೆ. ಈ ವಿಶೇಷ ಆಹಾರವನ್ನು ಆಯ್ಕೆ ಮಾಡಿರೋದಕ್ಕೆ ಕಾರಣ ಏನು? ಇದು ಈ ಸಮ್ಮರ್ ಸೀಸನ್ಗೆ ಒಳ್ಳೇದಂತ. ಓಕೆ. ಈ ಫೈರ್ಲೆಸ್ ಕುಕಿಂಗ್ ಪರಿಸರ ಸಂರಕ್ಷಣೆಗೆ ಹೇಗೆ ಸಹಾಯ ಮಾಡ್ತದೆ? ಸೌದೆ ಇದ್ರೆ ಮರ ಎಲ್ಲ ಕಡಿಬೇಕಾಗುತ್ತೆ ಸರ್. ಅದರಿಂದ ಮತ್ತೆ ಪರಿಸರಕ್ಕೆ ಹಾನಿ ಆಗುತ್ತಾ, ವಾಪಸ್ ಅದರಿಂದ ಹೋಗಿ ಹೋಗುತ್ತಾ, ಅದೆಲ್ಲ ಕಾರಣ ಆಗುತ್ತಾ. ಅದ್ರ ಸಲುವಾಗಿ ವಿತೌಟ್ ಫೈರ್ ಸೆಲೆಬ್ರೇಷನ್ ಮಾಡೋ ಮೂಲಕ ಜನರಿಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅಂತ? ಗಿಡವನ್ನು ಕತ್ತರಿಸಲಾರ್ದೇನೆ ಬೆಳೆಸಲು ಹೆಚ್ಚು ನಾಶ ಮಾಡಬಾರ್ದು, ನಮ್ಮ ಪರಿಸರವನ್ನು ಉಳಿಸ್ಬೇಕಂತಂದ್ರೆ. ಓಕೆ. ಇನ್ನು ಪರಿಸರ ಸಂರಕ್ಷಿಸಲು ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ? ಎಲ್ಲರೂ ಒಂದೇ ಒಂದು ಗಿಡ ನಡೆಸಬೇಕು. ಪರಿಸರ ದಿನ ನೆಡಂಗಿಲ್ಲ. ಅವ್ರಿಗೆ ಯಾವಾಗ ಮನಸ್ಸಿಗೆ ಬರ್ತಾವ ಒಂದೇ ಒಂದು ಗಿಡನ ಬೆಳೆಸಿ ಅದನ್ನ ಎಮರವಾಗ ಬೆಳೆಸಿದ್ರೆ ಸಾಕು. ಈಗ ನೀವು ಎಷ್ಟು ಗಿಡ ನಡೆಸಿರಿ? ನಾವು ನಮ್ಮ ಮನೆಯೊಳಗೆ ಬಂದ್ರೆ ಹಿಂದೆ ಎಲ್ಲ ಫುಲ್ ಗಿಡದೊಳಗನ. ಓಕೆ. ಇನ್ನು ಆರೋಗ್ಯಕರ ಆಹಾರದ ಬಗ್ಗೆ ಇತರ ವಿದ್ಯಾರ್ಥಿಗಳಿಗೆ ನೀವು ಏನು ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀರಿ? So now in nowadays PCOD and PCOS is more so, and eating like this food it controls sugar management. So see even early in like from childhood only we will see heart attack, childhood diabetes, that will control by eating like ಮನರಂಜನಾ ವಾರದ ಮೊದಲ ದಿನ ಸಸಿ ನೆಡುವ ಮೂಲಕ ಹಸಿರು ದಿನವೆಂದು ಆಚರಿಸಲಾಯಿತು.